ಚರ್ಚ್ ಸ್ಟ್ರೀಟ್ ಅಲ್ಲಿ ನೋಡ್ಬೋದು ನೀವು, ಜನಕ್ಕಿಂತ ಜಾಸ್ತಿ ಪೊಲೀಸರೇ ಇರೋದು. ಬೆಂಗಳೂರಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರ. In the normal days only it is so happening. ಇದು ಪಬ್ಬ ಇದು. ನಾನ್ ಸರ್ ಎಲ್ಲ ಕುಡಿದ್ರೆಲ್ಲ ವಿಡಿಯೋ ಮಾಡಿ ಹಾಕ್ತಾ ಇರೋದೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಬೆಂಗಳೂರಿನ ಕ್ರೌಡು ಸಖತ್ತಾಗಿ ತುಂಬೋಗ್ಬಿಟ್ಟಿದೆ ಇಲ್ಲಿ ಚರ್ಚ್ ಸ್ಟ್ರೀಟ್ ಅಲ್ಲಿ. ಬಾಂಬ್ ಸ್ಕ್ವಾಡ್ಸ್ಗಳಂತೂ ಎಲ್ಲ ಕಡೆ ಕಾಣ್ತಾನೆ ಇರ್ತಾರೆ, ಕಂಟಿನ್ಯೂ ಚೆಕಿಂಗ್ ಇರುತ್ತೆ. ಡಿಫ್ರೆಂಟ್ ಪೊಲೀಸ್ ವೆಹಿಕಲ್ಸ್ ನೋಡ್ಬೋದು ನೀವು. ಚರ್ಚ್ ಸ್ಟ್ರೀಟ್ ಅಲ್ಲಿ ನೋಡ್ಬೋದು ನೀವು, ಜನಕ್ಕಿಂತ ಜಾಸ್ತಿ ಪೊಲೀಸರೇ ಇರೋದು. ಸಿಕ್ಕಾಪಟ್ಟೆ ಟೈಟ್ ಇದೆ ಸೆಕ್ಯೂರಿಟಿ, ನೋಡ್ತಿದ್ದೀರಲ್ಲ. ನಾನು ಈಗ ಚರ್ಚ್ ಸ್ಟ್ರೀಟ್ ಬಂದಿರೋದು ಜಸ್ಟ್ ನಿಮ್ಗೋಸ್ಕರ, ಬೆಂಗಳೂರಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರ ಅಂತ ತೋರಿಸೋದಕ್ಕೆ. ನೋಡ್ಬೋದು ನೀವು, ಎಲ್ಲಿ ನೋಡಿದ್ರು ಪೊಲೀಸ್. ಅದು ಏನೋ ಗೊತ್ತಿಲ್ಲ, ಒಂಥರ ಮಜಾ ಬರುತ್ತೆ ಆದ್ರೆ ಈ ಕ್ರೌಡಲ್ಲಿ. ಈ ವಿಡಿಯೋ ನೋಡ್ತಾ ಇರಿ, ನಿಮ್ಗೆ ಇನ್ ಬಿಟ್ವೀನ್ ಏನನ್ನೋ ತೋರಿಸ್ತಿದ್ದೀನಿ ನಿಮ್ಗೆ. ನೀವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಊಹೆನೂ ಮಾಡಕ್ಕಾಗಲ್ಲ ಈ ತರ ಎಲ್ಲ ಮಾಡ್ತಾರೆ ಬೆಂಗಳೂರಲ್ಲಿ ನ್ಯೂ ಇಯರ್ಗೆ ಅಂತ. ನೋಡಿ ಎಲ್ಲಾ ನೀಟಾಗಿ ರೆಡಿ ಆಗಿ ಬರ್ತಾರೆ. ಇಲ್ಲಿ ಫೋಟೋಸ್ ತೆಗೆದು ಹಾಕಿದ್ರೆ ಮುಗಿತ್ ನ್ಯೂ ಇಯರ್. ಅಂಗಡಿಗಳು ಕೂಡ ನೋಡಿ ಫುಲ್ ಸಕ್ಕತ್ತಾಗಿ ಡೆಕೋರೇಟ್ ಮಾಡಿರ್ತಾರೆ. ಚರ್ಚ್ ಸ್ಟ್ರೀಟ್ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಆಗುತ್ತೆ, ಆದ್ರೆ ಎಲ್ಲೂ ಹೊರಗೇನು ಇವೆಂಟ್ಸ್ ಇರಲ್ಲ. ಒಂಥರ ಊರ್ ಜಾತ್ರೆಗಳಲ್ಲಿ ಇಲ್ಲ ದೊಡ್ಡ ದೊಡ್ಡ ಮಾಲ್ ಅಲ್ಲಿ ಅನ್ಕೋರಿ ನೀವು, ಜನ ಓಡಾಡ್ತಿರ್ತಾರೆ. ಯಾಕೆ ಓಡಾಡ್ತಿರ್ತಾರೆ ಗೊತ್ತಿರಲ್ಲ, ಆ ಫೀಲ್ ಅಲ್ಲಿ ಇರುತ್ತೆ. ಬಟ್ ಸಖತ್ತಾಗಿರೋ ಹುಡುಗಿರು ಬರ್ತಾರೆ, ಜನ ಫುಲ್ ಕ್ರೌಡ್ ಇರುತ್ತೆ. ಪೊಲೀಸರಂತರೂ ಜನಕ್ಕಿಂತ ಜಾಸ್ತಿ ಪೊಲೀಸರೇ ಕಾಣ್ತಾರೆ ಇಲ್ಲಿ. ಆಕ್ಚುಲಿ ಈ ಜಾಗ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ತೋರಿಸ್ತೀನಿ. ಈ ಜಾಗದಲ್ಲಿ ಕುಡ್ಕೊಂಡ್ ಬಂದವರೆಲ್ಲ ಯಾರಿಗ್ ನಡೆಯಕ್ ಆಗ್ತಿರಲ್ಲ ಅಂತವ್ರನ್ನೆಲ್ಲ ಇಲ್ಲಿ ಕುಂದಿರ್ಸ್ತಾರೆ. ಪೊಲೀಸರು ನಿಂತಿರ್ತಾರೆ ಹಿಂಗ್ ಮೇಲೆ. ಇಲ್ಲಿ ಕಂಪ್ಲೀಟ್ಲಿ ವಾಕ್ ಮಾಡಕ್ಕೂ ರೋಡ್ ನ ಬ್ಲಾಕ್ ಮಾಡಿರ್ತಾರೆ. ಎಲ್ಲಿ ನೋಡಿದ್ರು ಈ ತರ ಬ್ಯಾರಿಕೇಡ್ಸ್ ಒಯ್ತಿದಾರಲ್ಲ, ಕ್ಲೋಸ್ ಮಾಡ್ಬಿಡ್ತಾರೆ. ಪೊಲೀಸರು ಕೂಡ ಬಿಡಲ್ಲ, ಈ ಕಡೆ ಹೋಗಕ್ಕೂ ಬಿಡಲ್ಲ, ಈ ಕಡೆ ಹೋಗಕ್ಕೂ ಬಿಡಲ್ಲ. ಹಿಂಗ್ ಮಾತ್ರ ಹೋಗೋದು ಅನ್ಸುತ್ತೆ. ಸೊ ಹಿಂಗ್ ಹೋಗ್ಬೇಕಂದ್ರೆ ಪೊಲೀಸ್ ಹೇಳ್ತಾರೆ ಅಲ್ಲಿ ಏನೂ ಇಲ್ಲ, ಈ ಕಡೆ ಹೋಗಿ. ಪೊಲೀಸರಿಗೆ ನಾವೇ ಬಿಡಿಸ್ಕೊಳಂಗ್ ಮಾಡ್ಕೋತೀವಿ, ಅವ್ರಿಗೆ ಮೊದಲೇ ಪೇಷನ್ಸ್ ಕಳ್ಕೊಂಡಿರ್ತಾರೆ. ನಾವು ಹೆಂಗೆ ಮಾಡಿದ್ರೆ ಗೊತ್ತಲ್ಲ, ಫಾಡ್ ಅಂತವೆ. ಅವಾಗ ಅಕ್ಕಪಕ್ಕದವರೆಲ್ಲ ಹುಷಾರಾಗ್ತಾರೆ. ನೋಡಿ ಅವ್ರ ವೈಫ್ಗೆ ತೋರಿಸ್ತಾ ಇದ್ದಾರೆ. ಈಗಿನ ಸಮಯ ಬಂದ್ಬಿಟ್ಟು 7 ಗಂಟೆ. 7 ಗಂಟೆಗೆ ಈ ಪಾರ್ಟಿ ಕ್ರೌಡ್ ಆಗಿದೆ. 11 ಗಂಟೆ ಮೇಲೆಲ್ಲ ನಿಮ್ಗೆ ನಡೆಯಕ್ಕೂ ಆಗಲ್ಲ ಇಲ್ಲಿ. ಸಿಕ್ಕಾಪಟ್ಟೆ ಕಷ್ಟ. ಸೊ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫುಲ್ ಕನ್ನಡದಲ್ಲೇ ಕಂಟೆಂಟ್ಸ್ ಕೊಡ್ತಿರ್ತೀನಿ. ಒನ್ ವೇ ನಡೆದಾಡೋದಕ್ಕೂ ಒನ್ ವೇ ಅಷ್ಟು ಜನ ಓಡಾಡ್ತಿದ್ದಾರೆ ಇವತ್ತು. ಅದು ಇನ್ನು 6:30-7 ಸುಮಾರು. ಇವರೆಲ್ಲ ಇದಾರಲ್ಲ, ರಾತ್ರಿ ನ್ಯೂಸಲ್ಲಿ ಬರ್ತಾವೆ ಗೊತ್ತಾ. ಸೊ ಇವೆಲ್ಲ ಇವ್ರ ಟಾಸ್ಕ್ ಇರ್ತವೆ. ಎಲ್ಲ ಕುಡಿದ್ರೆಲ್ಲ ವಿಡಿಯೋ ಮಾಡಿ ಹಾಕ್ತಾ ಇರೋದೆ. ಈಗ ಒನ್ ವೇ ಇದೆ, ನಾವು ಅಲ್ಲಿ ಎಂಟ್ರಿ ಆಗ್ಬೇಕಂದ್ರೆ ಎಕ್ಸಿಟ್ ಸೀದಾ ಹೋಗ್ಬೇಕು. ಹೊರಗೆ ಹೋಗಿ ಆ ರೋಡಸ್ ಮತ್ತೆ ಒಳಗೆ ಬರಬೇಕು. ಮತ್ತೆ ಅಲ್ಲಿ ಒಳಗೆ ಬಂದ್ರೆ ನಮ್ಗೆ ಈ ಕಡೆ ಬರಕ್ ಬಿಡಲ್ಲ, ಮತ್ತೆ ಎಕ್ಸಿಟ್ ಬೇರೆ ಕಡೆನೇ ಆಗ್ಬೇಕು. ಇಲ್ಲೆಲ್ಲ ನೋಡ್ತಿದ್ದೀರಲ್ಲ. ಸೊ ಏನಾಗುತ್ತಂದ್ರೆ ಇದು 10 ಗಂಟೆ ಮೇಲೆ ಈ ಬ್ಯಾರಿಕೇಡ್ಸ್ ಎಲ್ಲ ಹಾಕಿ ಬ್ಲಾಕ್ ಮಾಡಿಬಿಡ್ತಾರೆ. ಸೊ ಗಾಡಿಗಳು ಹೋಗಕ್ಕಾಗಲ್ಲ, ಜನನೆಲ್ಲ ಚೆಕ್ ಮಾಡಿ ಒಳಗೆ ಬಿಡ್ತಾರೆ. ಅವಾಗ ಇದು ಫುಲ್ ರೋಡ್ ಬಂದಾಗುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ಇಲ್ಲಿ ನಡೆದಾಡಕ್ಕೂ ಜಾಗ ಇಲ್ಲ, ಅಷ್ಟು ಜನ ಆಗ್ತಾರೆ 11:30 ಮೇಲೆ. ಈಗ ನಾನು ಇರೋದು MG ರೋಡ್ ಕಡೆ ಆಗಿ ಚರ್ಚ್ ಸ್ಟ್ರೀಟ್ಗೆ ಎಂಟ್ರಿ ಆಗೋ ರೋಡಲ್ಲಿ. ಇಲ್ಲಿ ಆಗ್ಲೇ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಈ ತರ ಸೆಕ್ಯೂರಿಟಿ ಚೆಕಿಂಗ್. ಎಲ್ಲ ಕಡೆ ಆಗುತ್ತೆ. ಇನ್ನೂ 1.5 ಅವರ್ ಒಳಗೆ ಎಲ್ಲ ಕಡೆ ಪೊಲೀಸು. ಜನಕ್ಕಿಂತ ಜಾಸ್ತಿ ಪೊಲೀಸರು ಇದ್ದಾರೆ, ನ್ಯೂಸ್ ಚಾನೆಲ್ಸ್ ಇದ್ದಾರೆ. ನೋಡಿ ಸೇಫ್ಟಿ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ. ಒಂದ್ ಸಣ್ಣ ಆ ಕಡೆ ಈ ಕಡೆ ಆದ್ರೂ ಜನ ಆಕ್ಚುಲಿ ಜಾಸ್ತಿ ಬರೋದು ಕುಡಿಯೋದಕ್ಕೆ. ಈ ವರ್ಷ ನಾ ಮರ್ತ್ ಬಿಡ್ತಾರ ಅನ್ಸುತ್ತೆ. ಅವ್ರಿಗೆ ಗೊತ್ತು ಹೋದ ವರ್ಷಕ್ಕೆಲ್ಲ ಏನೇನು ರೆಸೊಲ್ಯೂಷನ್ಸ್ ಎಲ್ಲ ಇಟ್ಕೊಂಡಿದ್ರು ಅದನ್ನ ಮಾಡ್ತಾರೋ ಬಿಡ್ತಾರೋ. ನಾನಂತರೂ ಇಲ್ಲಿ ಮಜಾ ಮಾಡಕ್ ಬಂದಿಲ್ಲ. ನಾನು ಜಸ್ಟ್ ಏನನ್ ಕಾಣ್ತಾ ಇದೆ ರಾ ಆಗಿ ಚರ್ಚ್ ಸ್ಟ್ರೀಟ್ ಅಲ್ಲಿ, ಅದೆಲ್ಲ ನಿಮ್ಗೆ ತೋರ್ಸೋದಕ್ಕೆ ಬಂದಿದ್ದೀನಿ.
11:30 ಮೇಲೆ ಈಗ ಇದೇನ್ ಜನ ನೋಡ್ತಿದ್ದೀರಲ್ಲ ನೀವು, ಇದು ಏನು ಇಲ್ಲ ಅನ್ಕೊಳ್ಳಿ, ಅಷ್ಟೊಂದು ಜನ ಇರ್ತಾರೆ. ಮತ್ತೆ ಅವಾಗ ನಿಮ್ಮ ಹಣೆ ಬರ ಹೆಂಗಿರುತ್ತಂದ್ರೆ 11:30 ಮೇಲೆ ನಿಮಗೆ ವಾಪಸ್ ಹೋಗ್ಬೇಕು, ಉಲ್ಟಾ ಹೋಗ್ಬೇಕಂದ್ರೂ ನಿಮ್ಗೆ ಬಿಡಲ್ಲ. 11:30 11 ಮೇಲೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕ್ರೌಡ್. ಹೀಗೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ನೀವು ಅವಾಗ ಎಪ್ಪೋ ಕಾಲು ಕೈ ಅಂದ್ರೂ ಬಿಡಲ್ಲ. ಏನ್ ಮಾಡ್ಬೇಕು ನೀವು ಅವಾಗ ಅಂದ್ರೆ ನನ್ನ ಪ್ರಕಾರ ಫುಲ್ಲು ಕುಡಿದು ಬೀಳ್ಬೇಕು. ಅವಾಗ ಪೊಲೀಸರು ಬಂದು ನಿನ್ನ ಎತ್ಕೊಂಡು ಹೋಗ್ತಾರೆ ಅನ್ಸುತ್ತೆ, ಅದು ಗೊತ್ತಿಲ್ಲ. ಸ್ಪೀಕರ್ಗಳು ಹಾಕಿದ್ದಾರೆ, ಅನೌನ್ಸ್ಮೆಂಟ್ಸ್ ಕೊಡ್ತಾ ಇದ್ದಾರೆ. ಹೊಸ ವರ್ಷವನ್ನು ಘನತೆಯಿಂದ ಹಾಗೂ ಗೌರವಯುತವಾಗಿ ಆಚರಿಸಿ. Celebrate New Year with dignity and respect to everyone. ತುರ್ತು ಸಂದರ್ಭದಲ್ಲಿ ಭಯಭೀತರಾಗಬೇಡಿ. ತುರ್ತು ಸಂದರ್ಭದಲ್ಲಿ ನಮ್ಮ 112ಗೆ ಕರೆ ಮಾಡಿ. In the normal days only it is so happening. ಯಾ Today it looks like a desert. ಕನ್ನಡ ಬರುತ್ತೆ. Hindi or English or ಓಕೆ, ಇಲ್ಲೇನೋ ಲಫ್ಡ ಆಯ್ತು ಅನ್ಸುತ್ತೆ. ಮತ್ತೆ ಇಲ್ಲೆಲ್ಲ ಪೊಲೀಸರಿದ್ದಾರೆ, ಸೌಂಡ್ ಕೇಳಿಸ್ಬೋದು ನಿಮಗೆ. ಇದೆಲ್ಲ ಪಬ್ದು, ಇಲ್ಲೆಲ್ಲ ಪೊಲೀಸ್ ಹೆಲ್ಪ್ ಡೆಸ್ಕ್. ಸೊ ವುಮೆನ್ಸ್ ಹೆಲ್ಪ್ ಡೆಸ್ಕ್ ಇದೆ. ಅವ್ನು ಯಾರು ಗೊತ್ತಾಗಿರ್ಬೋದು ಅನ್ಕೊಂಡಿದ್ದೀನಿ ಜನಕ್ಕೆ. ಮಿಸ್ ಆಗಿ ರಾಕೇಶ್ ವಿಕಿಪೀಡಿಯಾನ ನೋಡ್ಬಿಟ್ಟೆ ನಾನು. ಸೂಪರ್. ಇದೆಲ್ಲ ಎದಕ್ಕೆ ಹಾಕಿದ್ದಾರೆ ಅನ್ಕೊಂಡಿರ? ಪಾರ್ಕಿಂಗ್ ಬಂದ್. ಈ ರೋಡಲ್ಲಿ ಪಾರ್ಕಿಂಗ್ ಕೂಡ ಇರಲ್ಲ ಈ ಟೈಮ್ಗೆ. ಇನ್ನೂ ನ್ಯೂ ಇಯರ್ ಸ್ಟಾರ್ಟ್ ಆಗಿಲ್ಲ. ಅಂದ್ರೆ ಇನ್ನ ಪಾರ್ಟಿ ಈ ಕುಡಿಯೋಕೆಲ್ಲ ಶುರು ಮಾಡಿರ್ತಾರೆ. ಇವ್ರು ನೋಡಿ ಆಗ್ಲೇ ಕುಡ್ಕೊಂಡು ಹೋಗ್ತಾ ಇದ್ದಾರೆ, ನಡೆಯಕ್ಕೂ ಬರ್ತಾ ಇಲ್ಲ. ಟ್ರ್ಯಾಕ್ಟರ್ನ ತಂದಿದ್ದಾರೆ ನೋಡಿ. ವಿಂಟೇಜ್ ಫೋಟೋ ಬೂತ್. ಸ್ಟಾಲ್ಸ್ ಎಲ್ಲ ಇದಾವೆ ಈ ಜಾಗದಲ್ಲಿ. ಆಕ್ಚುಲಿ ಪೊಲೀಸ್ಗಳು ಜಾಸ್ತಿ ಇದ್ದಾರೆ. ಎದಕ್ಕಂದ್ರೆ ಲಾಸ್ಟ್ ಟೈಮ್ ಏನಾಗಿತ್ತಂದ್ರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಸೌಂಡ್ ಹಾಕಿದ್ರು. ಜನಗಳು ಹೊರಗಡೆ ಔಟ್ ಆಫ್ ಕಂಟ್ರೋಲ್ ಎಲ್ಲ ಕುಣಿತಾ ಇದ್ರು, ಕುಪ್ಪಳಿಸ್ತಾ ಇದ್ರು. ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಮೊದಲೇ ಕ್ರೌಡ್ ಸಿಕ್ಕಾಪಟ್ಟೆ ಇರುತ್ತೆ. ಉಸಿರಾಡಕ್ಕೂ ಆಗ್ತಿರಲ್ಲ ಅಲ್ಲಿ, ಅಷ್ಟು ಜನ ಇರ್ತಾರೆ. ಆಲ್ಮೋಸ್ಟ್ 12 ಅರೌಂಡು. ಈ ಗೇಟ್ ಒಳಗಾಸು ಪೊಲೀಸರು ಹೊರಗೆ ಬರಾಕತ್ತಿದ್ದಾರೆ. ಇನ್ನ ಎಲ್ಲೆಲ್ಲಿದಾರೋ, ಇನ್ನ ಸಿಕ್ಕಾಪಟ್ಟೆ ಪೊಲೀಸರು ಇದಾರೆ ಅನ್ಸುತ್ತೆ. ಅಲ್ಲಿ ಡಕ್ಕೊಂಡ್ ಕುಂತಿದಾರೋ, ಅಂದ್ರೆ ರೆಸ್ಟ್ ಮಾಡ್ತಾ ಇದ್ದಾರೆ. ಜನ ಜಾಸ್ತಿ ಆದಂಗೆ ಎಲ್ಲ ರೋಡಿಗೆ ಬರ್ತಾರೆ. ಹೀಗೆ ಇಷ್ಟು ಪೊಲೀಸರು ನೋಡಿ ಭಯ ಆಗ್ತಿದೆ ನನಗೆ. MG ರೋಡ್ ಮೆಟ್ರೋ ನೋಡಿ, ನೋಡ್ಬೋದು. ಇದು ಹೋಗ್ತಾ ಬೇರೆ ಕಡೆ ಇದ್ದಿದ್ದಿಲ್ಲ. ಸೊ ಒನ್ ವೇದಲ್ಲಿ ಮತ್ತೆ ಡಿವೈಡ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಶಾಪ್ನು ಡೆಕೋರೇಟ್ ಮಾಡಿದ್ದಾರೆ, ಸಕ್ಕದಾಗಿ ಡೆಕೋರೇಟ್ ಮಾಡಿದ್ದಾರೆ. ಇಡೀ ಸ್ಟ್ರೀಟ್ ಫುಲ್ ಲೈಟಿಂಗ್ಸ್ ಇರುತ್ತೆ, ಒಂಥರ ಮಜಾ ಇರುತ್ತೆ. ಈ ಬೆಂಗಳೂರು ಕ್ರೌಡು, ಈ ಲೈಟಿಂಗ್ಸು, ಈ DJ ಸೌಂಡ್ಸು, ಈ ಕ್ಲೈಮೇಟ್ ಬೇರೆ ಹಂಗೆ ಇರುತ್ತೆ ಬೆಂಗಳೂರ್ದು. ಈ ಥರ ಯಾಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂದ್ರೆ ನಿಮಗಂತೂ ಇಲ್ಲಿ ಇರೋಕ್ಕಾಗಲ್ಲ, ಸೊ ಇಲ್ಲ ಬರೋಕ್ಕಾಗಲ್ಲ. ಅಟ್ಲೀಸ್ಟ್ ಇದ್ರನ್ನೆಲ್ಲಾದರೂ ನೋಡಿ ಅಂತ ಅಷ್ಟೇ.
ಬಾಂಬ್ ಸ್ಕ್ವಾಡ್ಸ್. ಮೈಕ್ ಆಫ್ ಮಾಡಿದ್ರೆ ಈ ತರ ಸೌಂಡ್ ಇರುತ್ತೆ. ಸೊ ಹಿಂಗ್ ಹೋಗಕ್ಕಾಗಲ್ಲ. ನೋಡಿ, ಫೈರ್, ಆಂಬುಲೆನ್ಸ್, ಪೊಲೀಸ್. ಈ ರೋಡಲ್ಲಿ ಎಲ್ಲ ಪೊಲೀಸ್ ಗಾಡಿಗಳ ನಿಂತಿರೋದು ಆಕ್ಚುಲಿ ಮುಂದೋದ್ರೆ. ಈಗ ನಾವು ಹೋಗುವಂತ ಜಾಗ ಅಂತಂದ್ರೆ ಬೆಂಗಳೂರಲ್ಲಿ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಸಖತ್ತಾಗಿ ನ್ಯೂ ಇಯರ್ ಮಾಡ್ತಾರೆ. ಆದ್ರೆ ಈ ತರ ಸಿಕ್ಕಾಪಟ್ಟೆ ಕ್ರೌಡ್ ಇರಲ್ಲ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಪೀಪಲ್ ಇರ್ತಾರೆ ಅನ್ಕೊಳ್ಳಿ. ಯಾವ ಜಾಗ ಅಂತ ಗೆಸ್ ಮಾಡಿ, ಇಲ್ಲ ವೇಟ್ ಮಾಡಿ, ನನಗೆ ಸೀದಾ ಆ ಜಾಗ ಕರ್ಕೊಂಡು ಹೋಗ್ತೀನಿ ನಿಮಗೆ.